ಈ ವಿಡಿಯೋ ಎಸ್ಪೆಷಲಿ ಹೆಣ್ಮಕ್ಳಿಗೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಜನ ಅಂದ್ರೆ ಲೈಕ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ವ್ಯಾಕ್ಸಿನ್ ಮಾಡಿಸೋದು ಮತ್ತೆ ರೇಸರ್ಸ್ ಯೂಸ್ ಮಾಡೋದು ಅದೆಲ್ಲಾನು ತುಂಬಾನೇ ಒಂಥರ ಇರಿಟೇಟ್ ಸಹ ಆಗುತ್ತೆ ಅಂಡ್ ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ಅಂಡ್ ತುಂಬಾನೇ ಎಕ್ಸ್ಪೆನ್ಸ್ ಆಗಿದೆ ಇವಾಗೆಲ್ಲ ಪಾರ್ಲರ್ ಸರ್ವಿಸ್ಗಳು. ಸೊ ನಿಮ್ಗೇನಾದ್ರೂ ಹ್ಯಾಂಡ್ಸ್ ಅಲ್ಲಿ, ಲೆಗ್ಸ್ ಅಲ್ಲಿ ಮತ್ತೆ ಅಂಡರ್ ಆರ್ಮ್ಸ್ ಅಲ್ಲಿ ಸೊ ಅನ್ವಾಂಟೆಡ್ ಹೇರ್ ನ ನೀವು ಮಾಡ್ಕೊಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ತುಂಬಾನೇ ವರ್ಕ್ ಆಗುತ್ತೆ ಅಂಡ್ ಬೆಸ್ಟ್ ಅಂತಾನೆ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನಾನು ಲೈವ್ ಅಲ್ಲಿ ಡೆಮೋ ಮಾಡಿ ತೋರಿಸ್ತೀನಿ. ನನ್ಗೂನು ಯು ಕ್ಯಾನ್ ಸಿ ಅಂಡರ್ ಆರ್ಮ್ಸ್ ಅಲ್ಲಿ ಮತ್ತೆ ನನ್ನ ಹ್ಯಾಂಡ್ಸ್ ಅಲ್ಲೆಲ್ಲಾನು ಹೇರ್ಸ್ ಇದೆ. ಸೊ ನಾನ್ ಯಾವ ರೀತಿ ವಿತೌಟ್ ಪೈನ್ ಆಗದೆ ಇರೋ ರೀತಿ, ಇರಿಟೇಟ್ ಆಗದೆ ಇರೋ ರೀತಿ, ಸ್ಕಿನ್ ಸಾಫ್ಟ್ ಆಗಿರೋ ತರ ಮನೇಲೆ ನಾನು ಒಂದು ವ್ಯಾಕ್ಸಿನ್ ಮಾಡ್ಕೊಳ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಸೊ ಇವನ್ ನಾನು ಸಹ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಂಡಿದೀನಿ. ಬಟ್ ಪಾರ್ಲರ್ ಹೋಗೋಕೆ ನನ್ಗೂನು ಸ್ವಲ್ಪ ಎಕ್ಸ್ಪೆನ್ಸ್ ಅನ್ಸುತ್ತೆ ಅಂಡ್ ಟೈಮ್ ಸಹ ಇರಲ್ಲ. ಸೊ ಹಂಗಾಗಿ ಈಸಿಯಾಗಿ ಅಂಡ್ ಅದೆಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡ್ಸಿದ್ರೆ ತುಂಬಾನೇ ನನ್ಗೂನು ಅದು ಲಾಸ್ಟ್ 2 ಟೈಮ್ಸ್ ಅಲ್ಲಿ ಮಾಡ್ಸಿದೀನಿ ಕೋರ್ಸ್ ಕಲಿಯುವಾಗ. ಅದು ತುಂಬಾ ಅನ್ಕಂಫರ್ಟಬಲ್ ಅಂಡ್ ಸ್ವಲ್ಪ ಪೈನ್ ಆಗೋದು ಜಾಸ್ತಿ ಅಲ್ಲ. ಸೊ ಅದಕ್ಕೆ ಪೈನ್ಲೆಸ್ ನ ನಾನು ಆಲ್ರೆಡಿ ಒನ್ ಇಯರ್ ಬ್ಯಾಕ್ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿರೋದು ಈ ಪ್ರಾಡಕ್ಟ್ ನ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಮನೇಲಿ ವ್ಯಾಕ್ಸಿನ್ ಮಾಡ್ಕೊಳ್ಬೇಕು, ಅನ್ವಾಂಟೆಡ್ ಏರ್ ನ ರಿಮೂವ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಈ ಪ್ರಾಡಕ್ಟ್ ಒಂದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಹೆಚ್ಚೆಚ್ಚು ಸ್ಕಿನ್ ಕೇರ್, ಹೇರ್ ಕೇರ್ ಅಂಡ್ ಲೈಫ್ ಸ್ಟೈಲ್ ಬಾಕ್ಸ್ ಗಳಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಒಂದು ಕ್ರೀಮ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. 100 ಅಲ್ಲ 200% ನಾನು ನಿಮ್ಗೆ ಟ್ರಸ್ಟ್ ಕೊಡ್ತೀನಿ. ಬಿಕಾಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೌದು ಅಂಡ್ ತುಂಬಾನೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಯಾವ್ದೇ ಒಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ ಅಂದ್ರೆ ಅದು ನನ್ಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಒಂದು ಬೆಸ್ಟ್ ರಿಸಲ್ಟ್ ಇದ್ರೆ ಅಷ್ಟೇನೆ. ಸೊ ಈ ಕ್ರೀಮ್ ನಾನು 1 ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಆ ಕ್ರೀಮ್ ಅಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ಸಹ ಮಾಡ್ಕೊಂಡಿದ್ದಾರೆ ಅಂಡ್ ಇದು ಅಫೋರ್ಡಬಲ್ ಸಹ. ಸೊ ಅದಕ್ಕೋಸ್ಕರ ಸೊ ಅದು ಯಾವ ಕ್ರೀಮ್ ಅಂತಂದ್ರೆ ನಮ್ಯಾ ಏರ್ ರಿಮೂವಲ್ ಕ್ರೀಮ್, ನ್ಯಾಚುರಲ್ ಸ್ಕಿನ್ ಕೇರ್ ಹೌದು. ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ಇದರಲ್ಲಿ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಆಗಲ್ಲ, ಎಲ್ಲೆಲ್ಲಿ ನೀವು ಯೂಸ್ ಮಾಡಬಹುದು ಅಂಡ್ ಕೆಲವೊಬ್ರಿಷ್ಟು ನನ್ನ ಲಾಸ್ಟ್ ವಿಡಿಯೋಗೆ ಕ್ವಶನ್ಸ್ ಕೇಳಿದೀರಾ. ಆ ಕ್ವಶನ್ಸ್ ಗಳು ನಾನು ಈ ವಿಡಿಯೋದಲ್ಲಿ ಆನ್ಸರ್ಸ್ ಮಾಡ್ತೀನಿ. ಸೊ ಈ ಕ್ರೀಮ್ ಪ್ರೈಸ್ ಬಂದ್ಬಿಟ್ಟು ಹೇಳ್ಬಿಡ್ತೀನಿ. 160 ರುಪೀಸ್ ಇದೆ. ನಾನು ಪ್ರಾಡಕ್ಟ್ ಆದ್ರೆ ಟ್ಯಾಗ್ ಮಾಡ್ತೀನಿ ಅಥವಾ ನೀವು ಹೋಗಿ ಆನ್ಲೈನ್ ಶಾಪ್ ಗಳಲ್ಲಿ ಸರ್ಚ್ ಮಾಡ್ಕೊಳ್ಬಹುದು. ಸೊ ಸಿಕ್ಕಾಬಟ್ಟೆ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. 160 ರುಪೀಸ್ ಇದು. ಆಕ್ಚುಲಿ ಇವಾಗ ಅಪ್ಗ್ರೇಡೆಡ್ ಅಂತ ಹೇಳಿದ್ನಲ್ಲ, ಇದ್ರ ಜೊತೆಗೆ ಪೋಸ್ಟ್ ವ್ಯಾಕ್ಸಿನ್ ಸ್ಯಾರಮ್ ಸಹ ಆಡ್ ಮಾಡಿದ್ದಾರೆ. ಸೊ ಈ ಒಂದು ಕ್ರೀಮ್ ಅಂಡ್ ಇದ್ರ ಜೊತೆಗೆ ಒಂದು ಸೆರಮ್ ಅಂಡ್ ಒಂದು ಸ್ಪ್ಯಾಚುಲಾ ಕೊಡ್ತಾರೆ. ಕ್ವಾಂಟಿಟಿ 60 ಗ್ರಾಮ್ಸ್. ಇದನ್ನ 120 ರುಪೀಸ್ಗೆ ಆಫರ್ ಅಲ್ಲಿ ಸಿಗ್ತಾ ಇದೆ ಅಂಡ್ 50 ಗ್ರಾಮ್ಸ್ ಬಂದ್ಬಿಟ್ಟು 100 ರುಪೀಸ್ಗೆ ಸಿಗ್ತಾ ಇದೆ. ಇವನ್ ಸುಮ್ನೆ ನಾವು ಒಂದು ಐಬ್ರೋ ಮಾಡ್ಸಕ್ ಹೋಗ್ತೀವಿ ಅಂದ್ರೆ 50 ರುಪೀಸ್ ಇವಾಗೆಲ್ಲ. ಅಂಡ್ ವ್ಯಾಕ್ಸಿನ್ ಕೇಳಲೇ ಬಿಡಿ, ಅದ್ರಲ್ಲೂ ತುಂಬಾ ತರ ಇದೆ. ಸೊ ಅನಿವ್ಯಾಕ್ಸ್ ಆಗಿರ್ಬೋದು, ರಿಕಾ ವ್ಯಾಕ್ಸ್, ಸೊ O3 ಲೈಕ್ ಬೇರೆ ಬೇರೆ ಬ್ರಾಂಡ್ಸ್ ತುಂಬಾನೇ ಪ್ರೈಸ್ ಇದೆ. ಸೊ ಟ್ಯಾನ್ವ್ಯಾಕ್ಸ್ ಎಲ್ಲ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು ಮನೇಲೇನೆ ನಿಮ್ಮ ಒಂದು ವ್ಯಾಕ್ಸಿನ್ ನ. ಅಂಡ್ ಏನ್ ಗೊತ್ತಾ ಗೈಸ್, ಪೇನ್ ಸ್ವಲ್ಪನೂ ಆಗಲ್ಲ ಅಂಡ್ ನಿಮ್ ಸ್ಕಿನ್ ಸಾಫ್ಟ್ ಆಗುತ್ತೆ. ಯಾವ್ದೇ ರೀತಿ ರ್ಯಾಶಸ್ ಆಗ್ಲಿ, ರೆಡ್ನೆಸ್ ಆಗ್ಲಿ ಇರೋದಿಲ್ಲ. ಸೊ ಇವನ್ ನಾವು ವ್ಯಾಕ್ಸಿಂಗ್ ಮಾಡಿಸಿದಾಗ ಸೊ ನಾವು ಏನ್ ಏರ್ ನ ರಿಮೂವ್ ಮಾಡಿಸ್ತೀವಿ ಆಫ್ಟರ್, ಒಬ್ಬೊಬ್ರಿಗೆ ತುಂಬಾ ರೆಡ್ನೆಸ್ ಆಗೋದು, ಬಂಪ್ಸ್ ಆಗುವಂತದ್ದು ಅಂಡ್ ಸ್ಕಿನ್ ಸ್ವಲ್ಪ ಬರ್ನಿಂಗ್ ಆಗೋ ತರ ಸೆನ್ಸೇಷನ್ ಎಲ್ಲ ಆಗುತ್ತೆ. ಒನ್ ಡೇ ನಾವು ವೈಟ್ ಮಾಡ್ಬೇಕಾಗುತ್ತೆ ಆ ರೆಡ್ನೆಸ್ ಎಲ್ಲ ಓಕೆ. ಇಫ್ ಇನ್ ಕೇಸ್ ನಾವು ಅರ್ಜೆಂಟ್ ಎಲ್ಲಾರು ಇವೆಂಟ್ಸ್ ಗಳಿಗೆ ಲೈಕ್ ಫಂಕ್ಷನ್ಸ್ ಗಳಿಗೆ ಹೋಗ್ಬೇಕು ಅಂದಾಗ ನಾವು ಎಲ್ಲಾ ಟೈಮು ಲೈಕ್ ಅಂಡರ್ ಆರ್ಮ್ಸ್ ಎಲ್ಲ ಪಾರ್ಲರ್ಗೆಲ್ಲ ಹೋಗಿ ಮಾಡಿಸ್ಕೊಂಬರಕ್ ಆಗಲ್ಲ. ಬ್ಲಡ್ ಸಹ ಬರೋ ತರ ಚಾನ್ಸಸ್ ಇರುತ್ತೆ ರಫ್ ಆಗಿ ಎಳ್ದಾಗ. ಸೊ ಸ್ಕಿನ್ ಟೈಟ್ ಇಲ್ಲ ಅಂದ್ರೆ ಸೊ ಮೇಜರ್ ಇಶ್ಯೂಸ್ ಎಲ್ಲ ಆಗುತ್ತೆ. ಸೊ ಅದಕ್ಕಿಂತ ವಿತೌಟ್ ಪೈನ್ ಆಗ್ದಲೇನೆ ಈಸಿಯಾಗಿ ಮನೇಲೇನೆ 2 ಮಿನಿಟ್ಸ್ ಸಾಕಾಗುತ್ತೆ. 2 to 5 ಮಿನಿಟ್ಸ್ ಅಲ್ಲಿ ನೀವು ನಿಮ್ಮ ಅನ್ವಾಂಟೆಡ್ ಏರ್ ನ ರಿಮೂವ್ ಮಾಡ್ಕೊಳ್ಬಹುದು. ಹೇಗೆ ಅಂತ ನಾನು ತೋರಿಸ್ತೀನಿ. ಇವಾಗ ನನ್ನ ಹತ್ರ ಇರೋದು ಓಲ್ಡ್ ಪ್ಯಾಕೇಜಿಂಗ್. ನಾನು ಆಲ್ರೆಡಿ 1 ಇಯರ್ ಇಂದ ಒಂದು 3 ಪ್ಯಾಕೇಜಸ್ ತಗೊಂಡಿದ್ದೆ. ಇವಾಗ ಅಪ್ಗ್ರೇಡೆಡ್ ಆಗಿದ್ದು ಸೆರಮು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ನಾನು ಅದನ್ನ ಬೇಕಾದ್ರೆ ಫೋಟೋ ಆಡ್ ಮಾಡಿರ್ತೀನಿ. ಆದ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸ್ವಲ್ಪ ಯಾರಿಗಾದ್ರೂ ಸ್ಮೆಲ್ ಇಶ್ಯೂಸ್ ಇದೆ ಅಂದ್ರೆ ಸ್ವಲ್ಪ ಮೈಲ್ಡ್ ಆಗಿದೆ ಲೈಕ್ ಅಂತಂದ್ರೆ ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗದೆ ಇರ್ಬೋದು. ಬಟ್ ಆಫ್ಟರ್ ನೀವೆಲ್ಲ ಕ್ಲೀನ್ ಆಗಿ ಯೂಸ್ ಮಾಡಿ ಎಲ್ಲ ವಾಶ್ ಮಾಡ್ಕೊಳ್ಬಂದ್ರೆ ಪ್ರಾಬ್ಲಮ್ ಏನಿಲ್ಲ. ಸೊ ನಂದು ಓಲ್ಡ್ ಸ್ಪ್ಯಾಚುಲಾ ಕಳ್ದೋಗ್ಬಿಟ್ಟಿದೆ. ಅದಕ್ಕೆ ಇದು ಯಾವ್ದೋ ಬೇರೆದು ವ್ಯಾಕ್ಸಿನ್ ಸ್ಪ್ಯಾಚುಲಾ ತಗೊಂಡಿದೀನಿ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ರೀಮ್ ನ ಲೈಕ್ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಟೆಕ್ಸ್ಚರ್ ಇದೆ. ಈ ಫೇರ್ ಅಂಡ್ ಲವ್ಲಿ ಎಲ್ಲ ಬರುತ್ತಲ್ಲ ಆ ರೀತಿ ಟೆಕ್ಸ್ಚರ್ ಇದೆ. ಸೊ ನಾನು ಇದನ್ನ ನನ್ನ ಸ್ಪ್ಯಾಚುಲಾ ಮೇಲೆ ಹಾಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ
ಇಷ್ಟು ಕ್ವಾಂಟಿಟಿ ಇದೆ. ಸೊ ನಾನು ಅಂಡರ್ ಆರ್ಮ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನೀವು ಈ ಒಂದು ಪ್ರಾಡಕ್ಟ್ ನ ನಿಮ್ಮ ಹ್ಯಾಂಡ್ಸ್ಗೆ ಮತ್ತೆ ಲೆಗ್ಸ್ಗೆ ಅಂಡ್ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಿ. ಸ್ವಲ್ಪ ಜನ ನಂಗೆ ಕ್ವಶನ್ ಕೇಳಿದಿರ ಲಾಸ್ಟ್ ವಿಡಿಯೋದಲ್ಲಿ, ಸೊ ಪ್ರೈವೇಟ್ ಪಾರ್ಟ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ. ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇರೋರು ಯೂಸ್ ಮಾಡೋಂತ ನೆಸೆಸಿಟಿ ಇಲ್ಲ, ಬೇಡ ಅಂತಾನೆ ಸಜೆಸ್ಟ್ ಮಾಡ್ತೀನಿ. ಜಸ್ಟ್ ನೀವು ಹ್ಯಾಂಡ್ಸ್ಗೆ ಲೆಗ್ಸ್ಗೆ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಿ. ಇಂಟಿಮೇಟ್ ಏರಿಯಾಸ್ಗೆ ಪ್ರೈವೇಟ್ ಪಾರ್ಟ್ಸ್ಗೆ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ, ಬಟ್ ಕೆಲವೊಬ್ಬರಿಗೆ ಅದು ಇನ್ಸ್ಟ್ರಕ್ಷನ್ಸ್ ಗೊತ್ತಿರಲ್ಲ. ಸೊ ಹಂಗಾಗಿ ನಿಮ್ಗೆ ಹೆಂಗ್ ಯೂಸ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಹಂಗಾಗಿ ನಾನು ರೆಕಮೆಂಡ್ ಮಾಡೋದಿಲ್ಲ. ಅಂಡ್ ಕೆಲವೊಬ್ರು ಕೇಳಿದಿರ ಫೇಸ್ಗೆ ಅಪ್ಲೈ ಮಾಡ್ಬೋದಾ ಅಪ್ಪರ್ ಲಿಪ್ಸ್ಗೆ ಅಂತ. ಸೊ ಅಪ್ಪರ್ ಲಿಪ್ಸ್ಗೂ ಅಷ್ಟೇ ಫೇಸ್ ಕ್ವಶನ್ ಟ್ರೈ ಮಾಡಬೇಡಿ. ಅಂಡ್ ತುಂಬಾ ಜನಕ್ಕೆ ಸೆನ್ಸಿಟಿವ್ ಇರುತ್ತೆ. ಸೊ ಆದಷ್ಟು ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಒಂದು ಪ್ರಾಡಕ್ಟ್ ನ ಪ್ಯಾಚ್ ಟೆಸ್ಟ್ ಮಾಡಿ ನೋಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಅಂಡ್ ಅಗೇನ್ ಇದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ, ಎಲ್ಲಾರು ಹೂನ್ಸ್ ಆಗಿದ್ರೆ ಅಥವಾ ಕಟ್ಸ್ ಆಗಿದ್ರೆ, ಲೈಕ್ ತುಂಬಾ ಏನಾದ್ರು ರೆಡ್ನೆಸ್ ಆಗಿದ್ರೆ, ಸೊ ಆತರ ಜಾಗಗಳಿಗೆ ನೀವು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಬಿಡಿ. ಬಿಕಾಸ್ ಇದ್ರಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ಸ್ ಇದ್ದೇ ಇರುತ್ತೆ ಏರ್ ರಿಮೂವ್ ಆಗ್ಬೇಕು ಅಂತಂದ್ರೆ. ಸೊ ಅದೆಲ್ಲ ಸ್ಕ್ರಾಚ್ ಆಗಿರುವಂತ ಸ್ಕಿನ್ ಆಗಿರ್ಬೋದು, ಅಂಡ್ ಏನಾದ್ರೂ ಆಗಿರೋ ತರದ್ದು, ಸೊ ಆತರ ಎಲ್ಲಾ ಮೇಜರ್ ಇಶ್ಯೂಸ್ ಇದ್ದಾಗ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಹೇರ್ ಗ್ರೋತ್ ಯಾವ ಡೈರೆಕ್ಷನ್ ಆಗಿರುತ್ತೆ ಆ ಡೈರೆಕ್ಷನ್ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೊಬೇಕು. ಲಾಸ್ಟ್ಗೆ ಡೌನ್ ವರ್ಡ್ಸ್ ಅಲ್ಲಿ ಅಂಡ್ ಕ್ರಾಫ್ಟ್ಸ್ ಅಲ್ಲಿ ಹೇರ್ ಗ್ರೋತ್ ಆಗಿದೆ. ಸೊ ಇದನ್ನ ನಾನು ಈ ರೀತಿ ಸ್ಪ್ಯಾಚುಲಾ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಸೊ ತೋರಿಸ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು. ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ತುಂಬಾ ಎಮರ್ಜೆನ್ಸಿ ಇದ್ದಾಗ ರೇಸರ್ಸ್ ಯೂಸ್ ಮಾಡೋದು ಇಶ್ಯೂಸ್ ಇಲ್ಲ. ಬಟ್ ನೀವು ಸ್ವಲ್ಪ ಮರ್ತಿರ್ತೀರಾ, ನಿಮ್ಗೆ ಸ್ವಲ್ಪ ಟೈಮ್ ಇದೆ ಅಂದ್ರೆ ಇದನ್ನ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಸೊ ಈ ರೀತಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವನ್ ನೀವು ಹ್ಯಾಂಡ್ಸ್ಗೂ ಸಹ ಇದೇ ರೀತಿ ಪ್ರೊಸೀಜರ್ ಅಲ್ಲಿ ಯೂಸ್ ಮಾಡ್ಬೋದು. ಇದನ್ನ ಹೇಗೆ ರಿಮೂವ್ ಮಾಡೋದಂತ ಹೇಳ್ತೀನಿ. ಸೊ ಚೆನ್ನಾಗೂ ಇದೆ. ನನ್ಗೆ ಸ್ಮೆಲ್ ಅಷ್ಟೊಂದೇನು ಅನ್ಕಂಫರ್ಟಬಲ್ ಅನ್ಸಲ್ಲ, ಬಿಕಾಸ್ ನನ್ಗೆ ಯೂಸ್ ಮಾಡಿ ಸ್ವಲ್ಪ ಅಭ್ಯಾಸ ಆಗಿದೆ. 1 or 2 ಟೈಮ್ಸ್ ಯೂಸ್ ಮಾಡಿದಾಗ ನಿಮ್ಗೆ ಅದು ಆತರ ಫೀಲ್ ಆಗುತ್ತೆ ಬಿಟ್ರೆ ಪ್ರಾಬ್ಲಮ್ ಏನಿಲ್ಲ. ಸೊ ಕ್ವಾಂಟಿಟಿ ನೋಡಿ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ. ನೀವು ಹ್ಯಾಂಡ್ಸ್ ಅಲ್ಲೂ ಯೂಸ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಪ್ರೊಫೆಷನಲ್ ವೈಸ್ ಹೋಗ್ತಾ ಇದ್ದೀನಿ ಇವಾಗ, ಅದಕ್ಕೋಸ್ಕರ ಈ ರೀತಿ ಸ್ಪ್ಯಾಚುಲಾದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೇನೆ ಸಮಟೈಮ್ಸ್ ಯಾರಿಗಾದ್ರೂ ನಂಗೆ ಹೋಮ್ ಸರ್ವಿಸ್ ಗಳಲ್ಲಿ ವ್ಯಾಕ್ಸಿಂಗ್ ಬಂದಾಗ ಅವ್ರಿಗೆ ಮಾಡೋಕೆ ಒಂಥರ ಹಿಂಗಪ್ಪ ನಂಗೆ ಆಗ್ತಾ ಇರುತ್ತೆ ರಿಮೂವ್ಸ್ ಮಾಡುವಾಗ. ಬಿಕಾಸ್ ಏನು ಮಾಡಂಗಿಲ್ಲ, ಬಟ್ ಪ್ರೊಫೆಷನ್ ವೈಸ್ ಹೋಗ್ತಿದ್ರೆ ಮಾಡ್ಲೇಬೇಕು. ಅದಕ್ಕಿಂತ ಇದು ಬೆಟರ್ ಆಪ್ಷನ್. ಯಾರಾದ್ರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಅಂತ ಹೇಳ್ತೀನಿ. ಸೊ ಈ ರೀತಿ ಅಪ್ಲೈ ಮಾಡ್ಕೊಬೇಕು. ಅಂಡ್ ಇದಾದ್ಮೇಲೆ ಇದು ಸ್ವಲ್ಪ ಡ್ರೈ ಆಗ್ಲಿ. 2 to 3 minutes ಬೇಕಾಗುತ್ತೆ. ಅದು ಸ್ವಲ್ಪ ಡ್ರೈ ಆಗುತ್ತೆ. ಸೊ ಅದು ಅಷ್ಟರಲ್ಲಿ ಡ್ರೈ ಆಗ್ಲಿ. ನಾನು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ತಲುಪಿಸ್ತೀನಿ ಅಷ್ಟೊತ್ತಿಗೆ. ತೋರಿಸಿದೀನಿ ನಿಮ್ಗೆ ಅಪ್ಲೈ ಮಾಡಿ. ಇದು ಡ್ರೈ ಆಗೋ ತನಕ ಬಿಡ್ಬೇಕು. ಅಂದ್ರೆ ಇದು 2 to 3 minutes ಅಂತ ಕೊಟ್ಟಿದ್ದಾರೆ. ಅಂಡ್ ನೀವು 5 minutes ಬೇಕಾದ್ರೆ ಬಿಟ್ಕೊಬಹುದು, ನೋ ಇಶ್ಯೂ. ಅಂಡ್ ಹೇಳ್ಬೇಕು ಅಂತಂದ್ರೆ ಇದು 100% ವೀಗನ್ ಇದೆ ಅಂಡ್ ಪ್ಯಾರಾಬಿನ್ ಫ್ರೀ. ಎಸ್ಪೆಷಲಿ ಇದು ಮೇಡ್ ಇನ್ ಇಂಡಿಯಾ ಆಗಿರೋ ಪ್ರಾಡಕ್ಟ್ ಇಂದ ನಾವು ಆರಾಮಾಗಿ ಟ್ರಸ್ಟ್ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ. ಎಲ್ರು ಬೇಕಾದ್ರೆ ಟ್ರೈ ಮಾಡಿ ನೋಡಿ. 100 to 120 rupees ನಾವು ಎಲ್ಲೆಲ್ಲೋ ಕಳಿತೀವಿ. ಲೈಕ್ ಒಂದ್ ಪ್ಲೇಟ್ ಗೋಬಿ ತಿನ್ನೋದಕ್ಕೆ 50 rupees ಹೋಗಿರುತ್ತೆ. ಅಂಡ್ ಇಫ್ ಇನ್ ಕೇಸ್ ನೀವು ಎಲ್ಲಾರು ಪಾರ್ಲರ್ಗೆ ಹೋಗ್ತೀರಾ ಅಂದ್ರೆ 300 to 500 and 800 ಡಿಪೆಂಡ್ಸ್ ಆನ್ ವ್ಯಾಕ್ಸ್ ಬ್ರಾಂಡ್ಸ್ ವೈಸ್ ಹೋದ್ರೆ ತುಂಬಾನೇ ಕಾಸ್ಟ್ಲಿನೂ ಸಹ ಇದೆ. ಸೊ ಈ ರೀತಿ ನಾವೆಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಈ ರೀತಿ ಒಂದು ಲೈಕ್ ಸ್ಪೇರ್ ಆಗಿ ನಾವು ಇಟ್ಕೊಂಡ್ರೆ ಮನೇಲಿ ಸರ್ವಿಸ್ ಕಳ್ದು ನಮ್ಗೇನೆ ಅಂತ, ಸೊ ಯೂಸ್ ಆದ್ರೂ ಆಗುತ್ತೆ. ಅಂಡ್ ತುಂಬಾನೇ ಚೀಪ್ ಆಗಿ ನಾವು ಯೂಸ್ ಮಾಡ್ಕೊಬಹುದು ಈ ಪ್ರಾಡಕ್ಟ್ ನ ಅಂಡ್ ಈ ಒಂದು ವ್ಯಾಕ್ಸಿನ್ ನ. ಸೊ ಹಂಗಾಗಿ ಫೇಸ್ಗೆ ಅವಾಯ್ಡ್ ಮಾಡಿ ಅಂಡ್ ಪ್ರೈವೇಟ್ ಪಾರ್ಟ್ಗೆ ಅವಾಯ್ಡ್ ಮಾಡಿ. ಹ್ಯಾಂಡ್ಸ್, ಲೆಗ್ಸ್ ಮತ್ತೆ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಕ್ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ತುಂಬಾನೇ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಯಾವ್ದೇ ರೀತಿ ಕಟ್ಸ್ ಆಗಲ್ಲ, ರ್ಯಾಶಸ್ ಆಗಲ್ಲ, ಏನು ಇರಿಟೇಷನ್ ಆಗಲ್ಲ ಅಂತಂದಾಗ ಈಸಿ ಆಗಿದೆ ಅಂದಾಗ ನಾವು ಇಷ್ಟು ಟ್ರೈ ಮಾಡ್ದೋದ್ರೆ ನಾವು ಇಷ್ಟು ಸೋಂಬೇರಿಗಳಾಗ್ತೀವಲ್ಲ. ಸೊ ಹಂಗಾಗಿ ಈ ಕ್ರೀಮ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಇವಾಗಂತೂ ಅಪ್ಗ್ರೇಡ್ ಆಗಿರೋದಕ್ಕೆ ನಂದು ಇದು ಖಾಲಿ ಆದ್ಮೇಲೆ ನಾನು ಇನ್ನೊಂದು ಬೈ ಮಾಡ್ತೀನಿ. ಸೊ ಅದರಲ್ಲಿ ಆಫ್ಟರ್ ಪೋಸ್ಟ್ ವ್ಯಾಕ್ಸಿನ್ ಸೆರಮ್ ಸಹ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಈಗ ನಿಮ್ದು ಲೈಕ್ ಆಫ್ಟರ್ ನೀವು ಇದನ್ನ ವಾಶ್ ಮಾಡಾದ್ಮೇಲೆ, ರಿಮೂವ್ ಮಾಡಾದ್ಮೇಲೆ ಆ ಒಂದು ಸೆರಮ್ ನ ಅಪ್ಲೈ ಮಾಡ್ಕೊಂಡ್ರೆ ಆಯ್ತು. ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಯಾವ್ದೇ ರೀತಿ ರೆಡ್ನೆಸ್ ಆಗಲ್ಲ, ನಿಮ್ ಸ್ಕಿನ್ ಇರಿಟೇಟ್ ಆಗಲ್ಲ, ಕಟ್ಸ್ ಆಗಲ್ಲ, ಅಂಡ್ ಡ್ಯಾಮೇಜ್ ಸಹ ಆಗಲ್ಲ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ವೇ ಇಲ್ಲ. ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ. ನನ್ನ ಪ್ರಕಾರ ಏನು ಆಗೋದಿಲ್ಲ. ಸೊ ಆದ್ರೂ ನಾನು ಹೇಳೋದು ಹೇಳ್ಬೇಕು. ಸೊ
ಒಂದ್ಸಲ ನೀವು ಟೆಸ್ಟ್ ಮಾಡಿ ನೋಡ್ಕೊಂಡು ಅನಂತರ ನಿಮ್ಗೆ ಏನು ಇರಿಟೇಟ್ ಇಲ್ಲ ಅಂದ್ರೆ ಅಪ್ಲೈ ಮಾಡ್ಬೋದು. ಸೊ ಏನು ಇಶ್ಯೂಸ್ ಇಲ್ಲ. ಸೊ ಇದು ಇವಾಗ ನಾನು ತೋರಿಸ್ತೀನಿ ನಿಮ್ಗೆ. ಸೊ ವಿಡಿಯೋಗೋಸ್ಕರ ಅಲ್ಲ, ಸೊ ಹಂಗಾಗಿ ಗೊತ್ತಿಲ್ಲ, ಟ್ರೈ ಆಗ್ಬೇಕಿತ್ತು. ಎಷ್ಟಾಗಿರುತ್ತೆ ಅಷ್ಟು. ಸೊ ನೀವು ಒಂದು ವೆಟ್ ವೈಪ್ಸ್ ತಗೊಬಹುದು ಅಥವಾ ವಾಟ್ ಎವರ್ ನೀವು ಕ್ಲಾತ್ ಯೂಸ್ ಮಾಡೋದು. ನಾನು ಈ ರೀತಿ ಕ್ಲೀನ್ ಸ್ಪಾಂಜ್ ನ ಯೂಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದ್ರು ನನಗೆ ಈ ತರ ವ್ಯಾಕ್ಸಿಂಗ್ದು ಅಥವಾ ಲೈಕ್ ಮನೇಲೆಲ್ಲ ಫೇಶಿಯಲ್ ಮಾಡ್ಕೊಡ್ತೀನಿ, ಆವಾಗ ತುಂಬಾ ಡೀಸೆಂಟಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಕ್ಲೀನ್ ಸ್ಪಾಂಜಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸ್ ಎಲ್ಲ ನೀವು ವಿಸಿಬಲ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾನು ಪ್ಯಾಕ್ ಆಫ್ 2 ಏನೋ ತೊಗೊಂಡಿದ್ದೀನಿ. ಅದರಲ್ಲಿ ಜಾಸ್ತಿ ವೈಟ್ ಕಲರ್ಸೇ ಯೂಸ್ ಮಾಡೋದು. ಬಿಕಾಸ್ ಬ್ಲ್ಯಾಕ್ ಹೇರ್ಸ್ ಎಲ್ಲ ನಿಮಗೆ ಗೊತ್ತಾಗಬೇಕಲ್ಲ ನಾನು ಯೂಸ್ ಮಾಡಾದ್ಮೇಲೆ ರಿಸಲ್ಟು. ಸೊ ಹಾಗಾಗಿ ನೀವು ಡೌನ್ವರ್ಡ್ಸಲ್ಲಿ ಅಪ್ಲೈ ಮಾಡಿದರೆ ಅಪ್ವರ್ಡ್ಸಲ್ಲಿ ಹೇರ್ಸ್ ರಿಮೂವ್ ಮಾಡಬೇಕಾಗತ್ತೆ. ಸೊ ಅಥವಾ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ನೀವು ಕ್ರೀಮ್ ಅಪ್ಲೈ ಮಾಡಿದರೆ ಡೌನ್ವರ್ಡ್ಸ್ ಆಪೋಸಿಟ್ ಹೇರ್ ಗ್ರೋತ್ ಆಗಿರೋ ಡೈರೆಕ್ಷನ್ನಿಂದ ನೀವು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಯು ಕ್ಯಾನ್ ಸಿ ನಾನು ಜಸ್ಟ್ 2 to 3 ಮಿನಿಟ್ಸ್ ಅಷ್ಟೇ ಏನು ವಿಡಿಯೋ ಮಾಡಿದ್ದೆ ಆ ಟೈಮಲ್ಲಿ ಬಿಟ್ಟಿದ್ದು. ಇನ್ನೊಂದು 2 ಮಿನಿಟ್ಸ್ ಬಿಟ್ಟಿದ್ರೆ ಇಫ್ ಇನ್ ಕೇಸ್ ತಿಕ್ಕಾಗಿರೋ ಹೇರ್ಸ್ ಎಲ್ಲನೂ ಇನ್ನೂ ಚೆನ್ನಾಗಿ ರಿಮೂವ್ ಆಗೋದು. ಆದಷ್ಟು ನಾನು ನಿಮಗೆ ಲೈವಾಗೆ ಡೆಮೋ ತೋರಿಸೋಣ, ವಿಡಿಯೋ ಲೆಂತಿ ಆಗಬಾರ್ದು ಅಂತ ಬೇಗನೆ ರಿಮೂವ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಬಿಫೋರ್ ಆ್ಯಂಡ್ ಆಫ್ಟರ್. ನೀವು ನೋಡಿದ್ರೆ ಗೊತ್ತಾಗುತ್ತೆ, ವಿಡಿಯೋ ಕೊನೆ ತನಕ ನೋಡಿರೋರಿಗೆ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತ. ಸ್ವಲ್ಪ ತಿಕ್ಕಾಗಿ ಹೇರ್ಸ್ ಎಲ್ಲ ಇತ್ತಲ್ಲ, ಅದರಲ್ಲಿ ಜಸ್ಟ್ ಕ್ರೀಮ್ಸ್ ಇರೋದನ್ನು ನಾನು ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡ್ದು ಅಂಡರ್ ಆರ್ಮ್ಸ್ ಹೇರ್ಸ್ನ ರಿಮೂವ್ ಮಾಡೋಷ್ಟರಲ್ಲಿ ಅದನ್ನು ಸಹ ರಿಮೂವ್ ಮಾಡ್ಕೊಳ್ಬೋದು ಅಂತ. ಇವಾಗ ಸ್ಪಾಂಜ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಲೆಫ್ಟ್ ಸೈಡ್ ಅಂಡರ್ ಆರ್ಮ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ನಾನು ಯಾವ ರೀತಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸುಮ್ಮನೆ ಯಾವುದ್ಯಾವುದೋ ಡೈರೆಕ್ಷನಲ್ಲಿ ನೀವು ಅದನ್ನು ರಿಮೂವ್ ಮಾಡಿಕೊಂಡ್ರೆ ಹೇರ್ಸ್ ಎಲ್ಲ ಬರೋಲ್ಲ. ನೀವು ಹೇರ್ ಗ್ರೋತ್ ಯಾವ ರೂಟ್ಸು ಹೇಗೆ ಗ್ರೋತ್ ಆಗಿರುತ್ತೆ ಅದನ್ನು ನೋಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ನಂದು ಕೆಲವೊಂದು ಸತಿ ಏನಾದರೂ ಬೈ ಮಿಸ್ಸಾಗಿ ರೇಸರ್ಸ್ ಯೂಸ್ ಮಾಡಿದ್ದಾಗ ಡೈರೆಕ್ಷನ್ಸ್ ಎಲ್ಲ ರಾಂಗಾಗಿ ಹೇರ್ ಗ್ರೋತ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಡೌನ್ವರ್ಡ್ಸನ್ನು ಸಹ ಸ್ವಲ್ಪ ರಿಮೂವ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಸ್ಪಾಂಜಲ್ಲಿ ಜಸ್ಟ್ ಏನಾದರೂ ಮಿಕ್ಕಿದ ಹೇರ್ಸ್ ಇದ್ದರೆ ಬರುತ್ತೆ ಅಂತ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ವೆಟ್ ವೈಪ್ಸ್ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಸ್ಪಾಂಜಸ್ಸು ಅಥವಾ ನೀವೇನಾದರೂ ಕರ್ಚಿಫ್ಗಳು ಲೈಕ್ ಸ್ಪಾಂಜ್ ಥರ ಇರೋದೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಆ್ಯಂಡ್ ಅಗೇನ್ ನಾನು ಸ್ವಲ್ಪ ಕ್ರೀಮ್ ಹಾಕಿದ್ನಲ್ಲ ಅದನ್ನು ನೋಡಿ ಆಲ್ರೆಡಿ ರಿಮೂವ್ ಮಾಡಿದೆ. ಎಲ್ಲನೂ ನೀಟಾಗಿ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ. ನಾನಿವಾಗ ತೋರಿಸ್ತೀನಿ ನಿಮಗೆ ಸ್ಪಾಂಜಲ್ಲಿ ಎಷ್ಟು ನನ್ನ ಅಂಡರ್ ಆರ್ಮ್ಸ್ ಅನ್ವಾಂಟೆಡ್ ಹೇರ್ ಇತ್ತು ಅಂತ. ಲೈವಾಗಿ ನೋಡಿದ್ದೀರಾ. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಸಾಫ್ಟ್ ಫೀಲ್ ಕೊಡುತ್ತೆ. ನಿಮ್ಮ ಸ್ಕಿನ್ ಏನೂ ಡ್ರೈ ಅನಿಸಲ್ಲ, ಏನಿಲ್ಲ. ಆ್ಯಂಡ್ ಪೋಸ್ಟ್ ವ್ಯಾಕ್ಸಿಂಗ್ ಸೆರಮ್ನ ನೀವು ಅಗೇನ್ ಅಪ್ಲೈ ಮಾಡಿದಾಗ ತುಂಬಾ ಮಾಯ್ಶ್ಚರ್ಡ್ ಆಗೂ ಇರುತ್ತೆ ಆ್ಯಂಡ್ ಯಾವ ರೀತಿ ಡ್ಯಾಮೇಜ್ ಆಗೋಲ್ಲ. ಯು ಕ್ಯಾನ್ ಸಿ ಎಷ್ಟು ಹೇರ್ಸ್ ಎಲ್ಲ ರಿಮೂವ್ ಆಗಿದೆ ಜಸ್ಟ್ ವಿತಿನ್ 5 ಮಿನಿಟ್ಸ್ ಒಳಗೆ. ಐ ಹೋಪ್ ನಿಮಗೆ ತುಂಬಾ ಟ್ರಸ್ಟ್ ಆಗಿರುತ್ತೆ ಅನಿಸುತ್ತೆ. ಬಿಕಾಸ್ ಇವಾಗ ನಾವು ಸುಮ್ಮನೆ ಎಕ್ಸ್ಪ್ಲನೇಷನ್ ಇನ್ಫಾರ್ಮೇಷನ್ ಕೊಡೋದಲ್ಲ, ಈ ರೀತಿ ನಿಮಗೆ ಡೆಮೋ ಮಾಡಿ ತೋರಿಸ್ದಾಗಲೇ ಒಂದು ನಂಬಿಕೆ ಬರೋದು. ಆ್ಯಂಡ್ ವಿಸಿಬಲ್ ರಿಸಲ್ಟ್ ನೀವು ನೋಡ್ತೀರಾ. ಸೊ ನಾನು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿದೆ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ ರಿಸಲ್ಟ್ ನೋಡ್ಬೋದು, ತುಂಬಾ ಅಲ್ಟಿಮೇಟ್ ಆಗಿದೆ ಆ್ಯಂಡ್ ತುಂಬ ಈಸಿಯಾಗೂ ಸಹ ಯೂಸ್ ಮಾಡ್ಕೊಳ್ಬೋದು ಹ್ಯಾಂಡ್ಸ್ಗೆ ಎಲ್ಲನೂ. ನಾನು ಹೇಳೋದಾದರೆ ವ್ಯಾಕ್ಸಿಂಗ್ ರೇಸರ್ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್ ಆ್ಯಂಡ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಹೇಗೆ ಸಿಕ್ತು ಅಂತ ನನಗೆ ಕಮೆಂಟಲ್ಲಿ ಮತ್ತೆ ತಿಳಿಸಿ. ಮತ್ತೆ ಸಿಗೋಣ.